ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮೊಹರಂ ಸೌಹಾರ್ದತೆ, ತ್ಯಾಗ ಮತ್ತು ಭಕ್ತಿಯ ಜೀವಂತ ಸಂಪ್ರದಾಯ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಆಚರಿಸಲಾಗುವ ಮೊಹರಂ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ಶತಮಾನಗಳಿಂದ ನಡೆದು ಬಂದಿರುವ ಸೌಹಾರ್ದತೆ, ಸಹೋದರತ್ವ, ತ್ಯಾಗ ಮತ್ತು ಮಾನವೀಯತೆಯ ಸಂಕೇತವಾಗಿದೆ. ಇಲ್ಲಿ ಇಮಾಮ್ ಹಸನ್, ಇಮಾಮ್ ಹುಸೇನ್, ಹಜರತ್ ಅಬ್ಬಾಸ್ ಹಾಗೂ ಲಾಲ್ ಸಾಹೇಬ್ ಅವರ ನೆನಪಿನಲ್ಲಿ ಮೊಹರಂ ಅನ್ನು ಅತ್ಯಂತ ಗೌರವ, ಭಕ್ತಿ ಮತ್ತು ಶಿಸ್ತಿನಿಂದ ಆಚರಿಸಲಾಗುತ್ತದೆ. ಈ ಸಂಪ್ರದಾಯವು ಶಹಾಪುರದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಮೊಹರನ್ನ ಅತ್ಯಂತ ದೊಡ್ಡ ವಿಶೇಷತೆ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಯಾವುದೇ ಭೇದ ಭಾವವಿಲ್ಲದೆ ಒಂದಾಗಿ ಸೇರಿ ಆಚರಿಸುವುದು. ಮೊಹರಂ ಆರಂಭವಾದ ಕ್ಷಣದಿಂದಲೇ ಪಟ್ಟಣದ ವಾತಾವರಣ ಭಕ್ತಿಮಯವಾಗುತ್ತದೆ. ಮನೆಗಳು, ದರ್ಗಾಗಳು, ಅಶೂರ್ ಖಾನೆಗಳು ಮತ್ತು ವಿವಿಧ ಮೊಹಲ್ಲಾಗಳಲ್ಲಿ ಸಿದ್ಧತೆಗಳು ಆರಂಭವಾಗುತ್ತವೆ. ಯುವಕರು, ಹಿರಿಯರು, ಮಹಿಳೆಯರು ಹಾಗೂ ಮಕ್ಕಳು ತಮ್ಮ ತಮ್ಮ ರೀತಿಯಲ್ಲಿ ಈ ಪವಿತ್ರ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮೊಹರನ್ನ 7, 8 ಮತ್ತು 9ನೇ ದಿನಗಳು ಶಹಾಪುರದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿವೆ. ಈ ದಿನಗಳಲ್ಲಿ ಸವಾರಿಗಳು, ಅಲಂ, ಭಕ್ತರ ದರ್ಶನಕ್ಕೆ ಬರುತ್ತವೆ. ಹಜರತ್ ಅಬ್ಬಾಸ್ ಅವರ ಶೌರ್ಯ, ಇಮಾಮ್ ಹಸನ್ ಅವರ ಸಹನೆ ಹಾಗೂ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಲಾಗುತ್ತದೆ. ಲಾಲ್ ಸಾಹೇಬ್ ಅವರ ಸ್ಮರಣೆಯು ಭಕ್ತಿಭಾವದಿಂದ ನಡೆಯುತ್ತದೆ. ಈ 3 ದಿನಗಳಲ್ಲಿ ಪಟ್ಟಣದ ವಿವಿಧ ಭಾಗಗಳಲ್ಲಿ ಮೊಹರಂ ಗೀತೆಗಳು ಮೊಳಗುತ್ತವೆ. ಈ ಗೀತೆಗಳು ಕರ್ಬಲಾದ ಘಟನೆಯನ್ನು, ಇಮಾಮ್ ಹುಸೇನ್ ಅಸಲ್ ಮತ್ತು ಅವರ ಕುಟುಂಬದ ತ್ಯಾಗವನ್ನು ಭಾವಪೂರ್ಣವಾಗಿ ನೆನಪಿಸುತ್ತವೆ. ಗೀತೆಗಳನ್ನು ಕೇಳಿದಾಗ ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಗೌರವ ಮತ್ತು ಕರುಣೆ ಮೂಡುತ್ತದೆ. ಮೊಹರನ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಹಳಗಿ ವಾದನ. ಹಳಗಿಯ ಘನವಾದ ನಾದ ಮೊಹರನ್ನ ವಾತಾವರಣವನ್ನು ಇನ್ನಷ್ಟು ಭಾವಪೂರ್ಣವಾಗಿಸುತ್ತದೆ. ಹಳಗಿ, ದಫ್ ಹಾಗೂ ಇತರೆ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಸವಾರಿಗಳು ಸಾಗುವ ದೃಶ್ಯ ಎಲ್ಲರ ಗಮನ ಸೆಳೆಯುತ್ತದೆ. ಈ ನಾದಗಳು ಕೇವಲ ಸಂಗೀತವಲ್ಲ, ಅವು ಕರ್ಬಲಾದ ಶೌರ್ಯ ಮತ್ತು ತ್ಯಾಗದ ಸಂದೇಶವನ್ನು ಸಾರುವ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿವೆ. ಸಂಜೆಯ ವೇಳೆಗೆ ಸವಾರಿಗಳ ಮೆರವಣಿಗೆ ಆರಂಭವಾಗುತ್ತದೆ. ವಿವಿಧ ಮೊಹಲ್ಲಾಗಳಿಂದ ಸವಾರಿಗಳು ಹೊರಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತವೆ. ದಾರಿಯುದ್ದಕ್ಕೂ ಸಾವಿರಾರು ಜನರು ಭಕ್ತಿಯಿಂದ ದರ್ಶನ ಪಡೆಯುತ್ತಾರೆ. ಅನೇಕ ಕಡೆಗಳಲ್ಲಿ ಭಕ್ತರಿಗೆ ಶರ್ಬತ್, ನೀರು ಮತ್ತು ಪ್ರಸಾದ ವಿತರಿಸಲಾಗುತ್ತದೆ. ಇದು ಧರ್ಮ, ಜಾತಿ ಅಥವಾ ಸಮುದಾಯದ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ನೀಡಲಾಗುತ್ತದೆ. ಶಹಾಪುರದ ಮೊಹರನ್ನ ನಿಜವಾದ ಶಕ್ತಿ ಅದರ ಸಾಮುದಾಯಿಕ ಸೌಹಾರ್ದತೆ. ಹಿಂದೂ ಸಹೋದರರು ಸವಾರಿಗಳ ವ್ಯವಸ್ಥೆಯಲ್ಲಿ, ಹಳಗಿ ವಾದನದಲ್ಲಿ, ಸೇವಾ ಕಾರ್ಯಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಮುಸ್ಲಿಂ ಸಮುದಾಯದವರೊಂದಿಗೆ ಕೈಜೋಡಿಸಿ ಮೊಹರಂ ಯಶಸ್ವಿಯಾಗಲು ಸಹಕರಿಸುತ್ತಾರೆ. ಈ ದೃಶ್ಯವು ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಜೀವಂತವಾಗಿಸುತ್ತದೆ. ಮೊಹರಂ ಕೇವಲ ಶೋಕದ ದಿನವಲ್ಲ, ಅದು ಅನ್ಯಾಯದ ವಿರುದ್ಧ ಧೈರ್ಯದಿಂದ ನಿಲ್ಲುವುದು, ಸತ್ಯವನ್ನು ಕಾಪಾಡುವುದು, ಮಾನವೀಯ ಮೌಲ್ಯಗಳನ್ನು ಉಳಿಸುವುದು ಮತ್ತು ನ್ಯಾಯಕ್ಕಾಗಿ ಹೋರಾಡುವುದು ಎಂಬ ಸಂದೇಶವನ್ನು ನೀಡುತ್ತದೆ. ಕರ್ಬಲಾದ ಯುದ್ಧದಲ್ಲಿ ಇಮಾಮ್ ಹುಸೇನ್ ತೋರಿದ ತ್ಯಾಗವು ಇಂದಿಗೂ ಜಗತ್ತಿಗೆ ಸ್ಫೂರ್ತಿಯಾಗಿದೆ. ಶಹಾಪುರದ ಮೊಹರನ್ನಲ್ಲಿ ವಿವಿಧ ಸಾಮಾಜಿಕ ಸಂಘಟನೆಗಳು, ಯುವಕ ಮಂಡಳಿಗಳು ಹಾಗೂ ಸ್ಥಳೀಯ ಮುಖಂಡರು ಸಹ ಸಹಕಾರ ನೀಡುತ್ತಾರೆ. ಶಾಂತಿಯುತವಾಗಿ ಆಚರಣೆ ನಡೆಯಲು ಪೊಲೀಸರು ಮತ್ತು ಆಡಳಿತವು ಅಗತ್ಯ ವ್ಯವಸ್ಥೆಗಳನ್ನು ಮಾಡುತ್ತಾರೆ. ಎಲ್ಲರೂ ಸೇರಿ ಈ ಸಂಪ್ರದಾಯದ ಗೌರವವನ್ನು ಕಾಪಾಡುತ್ತಾರೆ. ಮೊಹರಂ ಸಮಯದಲ್ಲಿ ಪಟ್ಟಣದಾದ್ಯಂತ ಭಕ್ತಿ, ಶಿಸ್ತು ಮತ್ತು ಸೇವಾಭಾವ ಕಾಣಸಿಗುತ್ತದೆ. ಮಕ್ಕಳು ತಮ್ಮ ಹಿರಿಯರಿಂದ ಕರ್ಬಲಾದ ಇತಿಹಾಸವನ್ನು ತಿಳಿದುಕೊಳ್ಳುತ್ತಾರೆ. ವೇಗದ ಜೀವನದಲ್ಲಿಯೂ ಶಹಾಪುರದ ಮೊಹರಂ ತನ್ನ ಪಾರಂಪರಿಕ ವೈಭವವನ್ನು ಉಳಿಸಿಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ಸಾವಿರಾರು ಭಕ್ತರು ಮತ್ತು ಸಾರ್ವಜನಿಕರು ಈ ಆಚರಣೆಯಲ್ಲಿ ಭಾಗವಹಿಸಿ ಕರ್ಬಲಾದ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡುತ್ತಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೊಹರಂ ಎಂದರೆ ಇಮಾಮ್ ಹಸನ್, ಇಮಾಮ್ ಹುಸೇನ್, ಹಜರತ್ ಅಬ್ಬಾಸ್ ಹಾಗೂ ಲಾಲ್ ಸಾಹೇಬ್ ಅವರ ಪವಿತ್ರ ಸ್ಮರಣೆಗೆ ಸಲ್ಲಿಸುವ ಗೌರವ. ಇದು ತ್ಯಾಗ, ನ್ಯಾಯ, ಸತ್ಯ, ಸಹೋದರತ್ವ ಮತ್ತು ಹಿಂದೂ ಮುಸ್ಲಿಂ ಐಕ್ಯತೆಯ ಅಮೂಲ್ಯ ಸಂಕೇತವಾಗಿದೆ. 7, 8 ಮತ್ತು 9ನೇ ಮೊಹರಂ ದಿನಗಳಲ್ಲಿ ನಡೆಯುವ ಸವಾರಿಗಳು, ಹಳಗಿ ವಾದನ, ಮೊಹರಂ ಗೀತೆಗಳು ಹಾಗೂ ಭಕ್ತಿಯ ಮೆರವಣಿಗೆಗಳು ಶಹಾಪುರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಈ ಸಂಪ್ರದಾಯ ಮುಂದಿನ ಪೀಳಿಗೆಗಳಿಗೂ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರುತ್ತಲೇ ಇರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಈ ವಿಡಿಯೋವನ್ನು ನೀವು ಎಲ್ಲಿಂದ ನೋಡುತ್ತಿದ್ದೀರಿ? ನಿಮ್ಮ ಊರಿನ ಮೊಹರಂ ಹೇಗೆ ಆಚರಿಸಲಾಗುತ್ತದೆ?
ನೀವು ಯಾವ ಊರಿನವರು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇಮಾಮ್ ಹುಸೇನ್ ಅವರ ಮೇಲಿನ ನಿಮ್ಮ ಪ್ರೀತಿಯ ಸಂಕೇತವಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಬಂಧು ಬಳಗ ಹಾಗೂ ಕುಟುಂಬದವರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಅಲ್ಲಾಹ್ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಮತ್ತು ಬರಕತ್ ಅನುಗ್ರಹಿಸಲಿ.